ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಧರ್ಮಸ್ಥಳದ ನಿಗೂಢ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಹೂತು ಹೋದಂಥ ಕರಾಳ ಸತ್ಯಗಳನ್ನು ಕಂಡುಕೊಳ್ಳೋಕೆ, ಅವುಗಳನ್ನು ಭೇಟಿ ಆಡೋಕೆ ಇವತ್ತು ಕೂಡ ದೂರುದಾರನ ಜೊತೆ SIT ತಂಡ ಕಾರ್ಯಾಚರಣೆಯನ್ನು ಶುರು ಮಾಡಿದೆ. ಸ್ನೇಹಿತರೆ, ಸತ್ಯಕ್ಕೆ ಸಾವಿಲ್ಲ ಅನ್ನೋ ಮಾತು ಎಷ್ಟು ಸತ್ಯ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದೇ ಈ ಧರ್ಮಸ್ಥಳದಲ್ಲಿ ಅಧರ್ಮ ತಾಂಡವವಾಡ್ತಾ ಇದೆ ಅನ್ನೋ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ರಹಸ್ಯಗಳು ನಮಗೆಲ್ರಿಗೂ ಕೂಡ ತಿಳಿಯದೆ ಅಡಗಿವೆ ಅನ್ನೋದೇ ಇವತ್ತಿನ ಪ್ರಶ್ನೆ ಕೂಡ ಆಗಿರೋದು. ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನುವ ಮಾತಿನಂತೆ ಅನೇಕರು ಈ ಗ್ರಾಮದ ಕರಾಳ ಕಥೆಗಳನ್ನು ಎಷ್ಟೇ ಹಂಚ್ಕೊಂಡ್ರೂ ಕೂಡ, ಅಲ್ಲಿ ಇಲ್ಲಿ ಮಾತನಾಡಿದ್ರೂ ಕೂಡ ಸಾಕ್ಷಿಯ ಅವಶ್ಯಕತೆ ಇದ್ದೇ ಇದೆ. ಅದಕ್ಕೋಸ್ಕರವಾಗಿ ಭೀಮಾ ಇವತ್ತು ಕೂಡ ಮುಂದಿನ ಕಾರ್ಯಾಚರಣೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾನೆ. ಆತನನ್ನು ಕರೆದುಕೊಂಡು SIT ಟೀಮ್ ಈಗಾಗಲೇ 2ನೇ ಪಾಯಿಂಟ್ನತ್ತ ಈಗಾಗಲೇ ತೆರಳಿದೆ. ಜೊತೆಗೆ ಮ್ಯಾನ್ ಪವರ್ನ ಬಳಸಿಕೊಂಡು ಡಿಗ್ ಮಾಡುವ ಕೆಲಸದಲ್ಲಿ ಈಗಾಗಲೇ ತೊಡಗಿಕೊಂಡಿದೆ. ಸ್ನೇಹಿತರೆ, ಇನ್ನೊಂದಿಷ್ಟು ರೋಚಕವಾದಂಥ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲೇಬೇಕು. ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡ್ತಾ ಹೋಗಿ. ಅನೇಕ ಪ್ರಶ್ನೆಗಳು ಹೇಳ್ತಾ ಇವೆ. ಯಾಕೆಂದರೆ ಭೀಮಾ ಆರಂಭದಲ್ಲಿ ಮೊದಲ ಪಾಯಿಂಟ್ನಲ್ಲೇ ಎಡವಿ ಬಿಟ್ನ ಅನ್ನೋ ಮಾತುಗಳ ಜೊತೆ ನಾವೆಲ್ಲರೂ ಕೂಡ ಚರ್ಚೆಯನ್ನು ಶುರು ಮಾಡಬೇಕಾಗಿದೆ. ವಿಧಿ ವಿಜ್ಞಾನ ತಜ್ಞರು ಹೇಳೋ ಪ್ರಕಾರ ಅಲ್ಲಿ ಏನೇ ಲ್ಯಾಂಡ್ ಸ್ಲೈಡಿಂಗ್ ಆಗಿರಲಿ, ಅಲ್ಲಿ ಒಂದು ಅರ್ಧ ಅಡಿ ಅಥವಾ 1 ಅಡಿಯ ಮಣ್ಣು ಹೆಚ್ಚಾಗಿ ಮೇಲೆ ಬರಲಿಕ್ಕೆ ಸಾಧ್ಯ. ಆದರೆ ಇಲ್ಲಿ ಭೀಮಾ ನಾವು ಹೆಚ್ಚಿನದಾಗಿ ಇಲ್ಲೇ ಇದೆ, ಮಿಸ್ ಮಾಡದೆ ತೆಗಿರಿ ಅನ್ನೋ ಒಂದು ಭರವಸೆಯೊಂದಿಗೆ ನಿನ್ನೆ ಒಂದು 8 ಅಡಿ ಆಳಕ್ಕೆ ಮಣ್ಣನ್ನು ಅಗಿಸಿರೋದು. ಆದರೂ ಕೂಡ ಇನ್ನೂ ಕೂಡ ಸಿಗಲೇ ಇಲ್ಲ ಅನ್ನೋ ಮಾತುಗಳು ಸಹಜವಾಗಿ ಎಲ್ಲರಲ್ಲೂ ಕೂಡ ಅನುಮಾನವನ್ನು ಮೂಡಿಸೋದು. ಒಂದು ಕಡೆ ಥರ್ಮಲ್ ಸ್ಕ್ಯಾನರ್ನ ಬಳಕೆ ಮಾಡಬಹುದಿತ್ತು ಈ ಸಂದರ್ಭದಲ್ಲಿ ಅಂತ ಹೇಳಿ. ಅಂದರೆ ಯಾರಾದರೂ ಈ ಬಾಡಿ ಬರೀಡ್ ಮಾಡಿದಾಗ ಒಂದು 2ರಿಂದ 3 ವರ್ಷಗಳ ಒಳಗೆ ಆಗಿದ್ದರೆ, ಅಷ್ಟರೊಳಗೆ ಯಾರನ್ನಾದರೂ ಮಣ್ಣು ಮಾಡಿದರೆ ಇಂತಹ ಸಮಯದಲ್ಲಿ ಥರ್ಮಲ್ ಸ್ಕ್ಯಾನರ್ಗಳನ್ನ ಬಳಕೆ ಮಾಡ್ತಾರೆ. ಅಟ್ಲೀಸ್ಟ್ ಆ ಬಾಡಿ ಏನಾದರೂ ಒಂದು 2ರಿಂದ 3 ವರ್ಷ ಡಿಕೆ ಪ್ರೋಸೆಸ್ ಅಂತ ಹೇಳಿ ಕರಿತೀವಲ್ವ, ಆ ಡಿಕೆ ಪ್ರೋಸೆಸ್ ಆಗಬೇಕಾದ್ರೆ ಆ ಹೀಟ್ ಭೂಮಿಯಿಂದ ಮೇಲೆ ಎವಾಪರೇಟ್ ಆಗ್ತಾ ಇರುತ್ತಲ್ವ, ಆಗ ವಾತಾವರಣಕ್ಕೆ ಬಡೀತಾ ಇರುತ್ತಲ್ವ ಹೀಟ್, ಅದನ್ನು ಈ ಥರ್ಮಲ್ ಸ್ಕ್ಯಾನರ್ಗಳು ಕಂಡುಹಿಡಿತವ. ಅದು ಈ ಸಂದರ್ಭದಲ್ಲೂ ಕೂಡ ಬಳಸಬಹುದಿತ್ತು ಅನ್ನೋ ಚರ್ಚೆ ಕೂಡ ಶುರುವಾಗ್ತಾ ಇರೋದು. ಆದರೆ ನಾವು ಇದು 15ರಿಂದ 20 ವರ್ಷಗಳ ದಾಖಲೆ, ಆ ಥರದ ಒಂದು ಸರಣಿ ಕೃತ್ಯಗಳು ನಡೆದಿರೋ ತುಂಬ ಹಿಂದೆ. ಹಾಗಾಗಿ ಥರ್ಮಲ್ ಸ್ಕ್ಯಾನರ್ಗಳನ್ನು ಬಳಕೆ ಮಾಡದೇ ಇದ್ದರೂ ಕೂಡ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ನ ಖಂಡಿತವಾಗಿಯೂ ಬಳಸಬಹುದು ಎನ್ನಲಾಗ್ತಾ ಇದೆ. ಹಾಗಾದರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಏನು ಕೆಲಸ ಮಾಡುತ್ತೆ ಅಂತ, ಎಲ್ಲಿ ನಾವು ಹೆಚ್ಚಿನದಾಗಿ ಒಂದು 15ರಿಂದ 20 ವರ್ಷಗಳ ಹಿಂದೆ ಏನಾದರೂ ಹೂತಿದ್ರೆ ಅದರಿಂದ ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ನಿಂದ ಖಂಡಿತವಾಗಿಯೂ ಪತ್ತೆ ಹಚ್ಚಬಹುದು. ಆ ಮೂಳೆಗಳಿದ್ದಾವ ಇಲ್ವಾ ಅಥವಾ ಮೆಟಲ್ ಎಲ್ಲವನ್ನೂ ಕೂಡ ಬಹಳಷ್ಟು ಸುಲಭವಾಗಿ ಕಂಡುಹಿಡಿಯಬಹುದಿತ್ತು. ಈ ನಿಟ್ಟಿನಲ್ಲಿ ಗೌರ್ಮೆಂಟ್ ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ಒಂದು ನ್ಯಾಷನಲ್ ಸೆನ್ಸೇಷನ್ ಇಶ್ಯೂ ಆಗಿರೋದ್ರಿಂದ SIT ತುಂಬ ಸ್ಟ್ಯಾಂಡರ್ಡ್ ಪ್ರೊಸೀಜರ್ನ ಮೇಂಟೈನ್ ಮಾಡಿದಾಗ ಈ ಥರದ ಕೇಸ್ಗಳನ್ನು ಒಂದು ಲಾಜಿಕಲ್ ಎಂಡ್ಗೂ ಕೂಡ ತೆಗೆದುಕೊಂಡು ಹೋಗ್ಬೋದು. SIT ಟೀಮ್ಗೆ ಇದೊಂದು ಪ್ರಶಂಸೆ ಕೂಡ. ಹಾಗಾಗಿ ಆ ಥರದ ಕೆಲಸವನ್ನು ಕೂಡ ಮಾಡಬಹುದಿತ್ತು. ಇನ್ನು ಸ್ನೀಪರ್ ಡಾಗ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಹೂತಿರ್ತಕ್ಕಂಥ ಮೃತದೇಹಗಳು ತುಂಬ ಹಳೆಯದು ಅಂತ ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇತ್ತೀಚೆಗೆ ನಿನ್ನೆ ಕರೆದುಕೊಂಡು ಬಂದಂಥ ಡಾಗ್ಸ್ಗಳು ಅದು ಯಾವುದೇ ರೀತಿಯಾದಂಥ ವಾಸನೆಗಳನ್ನು ಕಂಡುಹಿಡೀಲಿಕ್ಕೆ ಸಹಾಯ ಆಗೋದಿಲ್ಲ. ಯಾಕೆಂದರೆ ಆ ಥರದ ಡಾಗ್ಸ್ಗಳು ಏನು ಕೆಲಸ ಮಾಡ್ತವೆ ಅಂತ ಹೇಳಿದ್ರೆ, ಹೆಚ್ಚಾಗಿ ಈ ಮಾನವನ ವಾಸನೆಗಳನ್ನು ಕಂಡುಹಿಡಿದು ಹುಡ್ಕೊಂಡು ಹೋಗ್ತಾವೆ. ಕಳ್ತನ ಆದಾಗ, ಬೇರೆ ಸಂದರ್ಭಗಳಲ್ಲಿ ಅಥವಾ ಡ್ರಗ್ಸ್ ಆ ಥರದ ಕೇಸ್ಗಳಲ್ಲಿ ಆ ಥರದ ಸ್ಮೆಲ್ಗಳನ್ನು ರೆಕಗ್ನೈಸ್ ಮಾಡ್ತವೆ. ಇನ್ನೂ ಹೆಚ್ಚಾಗಿ ಮಳೆಯಲ್ಲಿ ಆ ಥರದ ವಾಸನೆಗಳನ್ನ ನಾವು ಮೂಸಿ ನೋಡೋದು ತುಂಬ ಕಷ್ಟವಾಗುತ್ತೆ. ಅಂದರೆ ನಿನ್ನೆ ಕರೆದುಕೊಂಡು ಬಂದಂತಹ ಡಾಗ್ಸ್ಗಳಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಅಷ್ಟರ ಮಟ್ಟಿಗೆ ಆಗಿಲ್ಲ ಅನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಸ್ನೀಪರ್ ಡಾಗ್ಸ್ ಅಂತ ಹೇಳಿ ಕರಿತೀವಿ, ಅದು ನಮ್ಮ ರಾಜ್ಯದಲ್ಲಿ ಇದೆಯಾ ಇಲ್ವಾ, ಅದರ ಅವಶ್ಯಕತೆ ಬೇಕು ಅಂದಾಗ ಒಂದು ಕಡೆ ಈ ನಿಟ್ಟಿನಲ್ಲಿ ಇವುಗಳನ್ನು ಕಂಡುಹಿಡೀಲಿಕ್ಕೆ ಡೀಪ್ನಲ್ಲಿರ್ತಕ್ಕಂಥ ಮೂಳೆಗಳ ಸ್ಮೆಲ್ಗಳನ್ನು ಕಂಡುಹಿಡಿಬೇಕು ಅಂದರೆ ಡೀಪಲ್ಲಿರ್ತಕ್ಕಂಥ ಒಂದು 6ರಿಂದ 7 ಅಡಿ ಆಳದಲ್ಲಿರ್ತಕ್ಕಂತಹ ಅವಶೇಷಗಳ, ಪಳೆಯುಳಿಕೆಗಳ, ಮಾನವನ ಮೂಳೆಗಳ ವಾಸನೆಗಳನ್ನು ಕಂಡು ಹಿಡಿಯಬೇಕು ಅಂದರೆ ಈ ಸ್ನಿಪ್ಪರ್ ಡಾಗ್ಸ್ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಥರದ ಬಳಕೆಗಳನ್ನು ತುಂಬ ಸಹಾಯಕಾರಿಯಾಗಿ ಬಳಸ್ಬೋದಿತ್ತು. ಈ ನಿಟ್ಟಿನಲ್ಲಿ SIT ಟೀಮ್ ಕೂಡ ಯೋಚನೆ ಮಾಡ್ಬೋದಿತ್ತು. ಇದನ್ನೆಲ್ಲ ಯಾವಾಗ ಕಂಡುಹಿಡಿತವೆ ಅಂದರೆ ಆತ ಎಲ್ಲಿ ಹೂತಿಟ್ಟಿದ್ದೀನಿ ಅನ್ನೋದೇ ಗೊತ್ತಿಲ್ಲದೆ ಇದ್ದಾಗ. ಹೆಚ್ಚಾಗಿ ಶ್ವಾನಗಳನ್ನು ಬಳಕೆ ಮಾಡೋದು, ಈ ಸ್ನಿಪ್ಪರ್ ಡಾಗ್ಸ್ಗಳನ್ನು ಬಳಕೆ ಮಾಡೋದು, ಅದು ಆತ ಎಲ್ಲಿ ಹೂತಿಟ್ಟಿದ್ದಾನೆ ಅನ್ನೋದೇ ಗೊತ್ತಿಲ್ಲದೆ ಇದ್ದರೆ ಒಂದು ವಿಸ್ತಾರವಾದಂಥ ಜಾಗದಲ್ಲಿ ಈ ಥರದ ಡಾಗ್ಸ್ಗಳನ್ನು ಬಳಸಿ ಕಂಡುಹಿಡಿಯಬಹುದಿತ್ತು. ಆದರೆ ಇಲ್ಲಿ ಭೀಮಾ ವೆರಿ ಕಾನ್ಫಿಡೆಂಟ್ ಆಗಿದ್ದಾನೆ, ಖಚಿತವಾಗಿ ಹೇಳ್ತಾ ಇದ್ದಾನೆ ನಾನು ಇಲ್ಲೇ ಹೂತಿಟ್ಟಿದ್ದೀನಿ ಅಂತ. ಮೊದಲನೇ ಪಾಯಿಂಟ್ನಲ್ಲಿ ಅದು ಮಿಸ್ ಆದರೂ ಕೂಡ ಮಾಸ್ ಬರಿಯಲ್ ಅನೇಕ ಕಡೆ ಆಗಿದೆ. ಪಾಯಿಂಟ್ ನಂಬರ್ 13 ಕಡೆ ಎಲ್ಲರ ಚಿತ್ತ ನೆಟ್ಟಿರೋದು, ಅಲ್ಲಿ ಬಹಳಷ್ಟು ಸಾಮೂಹಿಕವಾದಂಥ ಹತ್ಯಾಕಾಂಡ ಅಲ್ಲೇ ನಡೆದಿರೋದು, ಅಲ್ಲೇ ಆತ ಸಮಾಧಿ ಮಾಡಿರೋದು ಅಂತ. ಇನ್ನು ಪಾಯಿಂಟ್ 2, ಪಾಯಿಂಟ್ 3 ಎಲ್ಲವೂ ಕೂಡ ಒಂದೇ
ಜಾಗದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಕೂಡ ಅಲ್ಲಿ ಹೂಳೆತ್ತಲಿಕ್ಕೆ ಹೋಗಿರ್ತಕ್ಕಂಥ ಮಾತುಗಳನ್ನು ನೀವು ಕೇಳ್ತಾ ಇದ್ದೀರಿ. ಈಗಾಗಲೇ ಅದೇ ಸ್ಥಳದಲ್ಲಿದ್ದಾರೆ. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3 ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಅಲ್ಲೇ ಅಂಚಿನಲ್ಲೇ ಇರೋದರಿಂದ ಈಗಾಗಲೇ ಕಾರ್ಯಾಚರಣೆ ಶುರುವಾಗಿದೆ. ಮ್ಯಾನ್ ಪವರ್ನ ಬಳಸ್ಕೊಂಡಿದ್ದಾರೆ. ಹಾಗಾಗಿ ಏನೆಲ್ಲ ಆಗಬಹುದು ಅನ್ನೋ ಕುತೂಹಲಗಳೊಂದಿಗೆ ನಾವು ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ಥರದ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಅಂದರೆ ಈ ಸ್ನಿಪರ್ಡ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಾಧ್ಯತೆಗಳು ನಮ್ಮ ಸರ್ಕಾರಕ್ಕೆ ಇದೆಯಾ ಇಲ್ವಾ ಗೊತ್ತಿಲ್ಲ. ಒಟ್ಟಾರೆ ಒಂದು ಸಿಗಲಿ ಅನ್ನೋ ಕುತೂಹಲದ ಮೇರೆಗೆ ಎಲ್ಲರೂ ಕೂಡ ಇರ್ಬೋದು. ಇನ್ನೊಂದು ಕಡೆ ಈ ಕೇಸ್ನಲ್ಲಿ ಬಹಳಷ್ಟು ಟ್ವಿಸ್ಟ್ ಅಂತ ಹೇಳಿದ್ರೆ, ನಿವೃತ್ತ ಪೊಲೀಸ್ ಅಧಿಕಾರಿ ಅಂದರೆ ಈ ಕೇಸ್ನಲ್ಲಿ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ಇದ್ದಾನೆ, ಆತನ ಶಾಮೀಲು ಕೂಡ ಇದೆ ಅನ್ನೋ ಮಾತುಗಳು ಈಗ ಕುತೂಹಲಕಾರಿ ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇವೆ. ಇದೇ ಬೆಳ್ತಂಗಡಿಯ ಭಾಗದಲ್ಲಿ ಆತ ಪೊಲೀಸ್ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಂತೆ. ಹಾಗಾಗಿ ಆತನ ಆದೇಶದ ಮೇರೆಗೆ ಈ ಕುಕೃತ್ಯದಲ್ಲಿ ಈ ವ್ಯಕ್ತಿ ಭೀಮಾ ತೊಡಗಿಕೊಂಡಿದ್ದಂತೆ ಅನ್ನೋ ಮಾಹಿತಿಗಳು SIT ಅಂಗಳದಲ್ಲಿ ಹರಿದಾಡ್ತಾ ಇವೆ. ಹಾಗಾಗಿ ಭೀಮನ ಸ್ಟೇಟ್ಮೆಂಟ್ ಮೇರೆಗೆ ಆತನನ್ನು ಕಸ್ಟಡಿಗೆ ತೆಗೆದುಕೊಂಡ್ರೆ ಒಂದಿಷ್ಟು ಸತ್ಯಾಂಶಗಳು ಕೂಡ ಬೆಳಕಿಗೆ ಬರುತ್ತೆ ಅನ್ನೋ ವಾದ ಕೂಡ ಕೇಳಿಬರ್ತಾ ಇದೆ. ನಾವೆಲ್ಲರೂ ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಈತ 1995ರಿಂದ 2014ರ ಕಾಲಘಟ್ಟದಲ್ಲಿ ಅಲ್ಲಿದ್ದಂಥ ಪೊಲೀಸ್ ಅಧಿಕಾರಿಗಳು ಯಾರು, ಅವರು ಯಾರ ಪರವಾಗಿ ಕೆಲಸ ಮಾಡ್ತಾಯಿದ್ರು, ಯಾರ ದಲ್ಲಾಳಿಗಳಾಗಿ ವರ್ಕ್ ಮಾಡ್ತಾಯಿದ್ರು, ಯಾವ ಮೃತದೇಹಗಳಿಗೆ ಅನ್ಯಾಚುರಲ್ ಡೆತ್ ಆಗಿರ್ಬೋದು, ಭಿಕ್ಷುಕರಾಗಿರ್ಬೋದು, ಬಹಳಷ್ಟು ಜನ ಕಾಶಿಯ ಕಥೆಗಳನ್ನು ಹೇಳ್ತಾರೆ. ಒಂದು ನೆನಪಿಟ್ಕೊಳ್ಬೇಕು, ಕಾಶಿಯಲ್ಲೂ ಕೂಡ ಭಿಕ್ಷುಕರನ್ನು ಅಲ್ಲಿನ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳಿಕ್ಕೂ ಕೂಡ ಅವ್ರನ್ನ ಅಮಾಯಕವಾಗಿ ಗೊತ್ತಿಲ್ಲದಂತೆ ಗುರಿ ಇಲ್ಲದಂತೆ ಅವ್ರನ್ನೂ ಕೂಡ ಈ ರೀತಿಯಾಗಿ ಲೈಂಗಿಕವಾಗಿ ಬಳಸ್ಕೊಂಡು ಅವ್ರನ್ನ ಮಣ್ಣು ಮಾಡಲಾಗ್ತಾ ಇತ್ತು, ಈ ರೀತಿಯಾದಂಥ ಕೃತ್ಯವನ್ನು ಮಾಡಲಾಗ್ತಾ ಇತ್ತು ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತೆ. ಅದೇ ರೀತಿಯಾಗಿ ಧರ್ಮಸ್ಥಳದಲ್ಲೂ ಕೂಡ ನಡೆದಿರ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ನಾವು ಅಲ್ಲಗಳೆಯುವಂತಿಲ್ಲ. ಏಕೆಂದರೆ ಅಲ್ಲಿರ್ತಕ್ಕಂಥ ಭಿಕ್ಷುಕರು ಆ ಧರ್ಮಸ್ಥಳದ ಪಾವಿತ್ರತೆಗೆ ಕೇಡು ತರ್ತಾರೆ, ಅವರೆಲ್ಲರೂ ಕೂಡ ಇರಬಾರ್ದು ಅನ್ನೋ ದೃಷ್ಟಿಯಿಂದಲೂ ಕೂಡ ಅವ್ರನ್ನ ಹೊರಗಟ್ಟಲಿಕ್ಕೆ ಬೇರೆ ಬೇರೆ ರೀತಿಯಾದಂಥ ಕೃತ್ಯಗಳು, ನಾನು ಪ್ಯಾರಲಾಗಿ ಮಾತನಾಡ್ತಾ ಇದ್ದೀನಿ, ಯಾರೋ ಒಬ್ಬ ವ್ಯಕ್ತಿ ಅಂತ ಹೇಳ್ತಿಲ್ಲ, ಅದು ಬೇರೆಯವ್ರ ಕಡೆಯಿಂದನೂ ಕೂಡ ಆಗಿರ್ಬೋದು. ಇದರಲ್ಲಿ ಭೀಮಾ ಪಾಲ್ದಾರಿಕೆಯನ್ನು ಬೆಳೆಸಿರ್ಬೋದು, ಜೊತೆಗೆ ಒಬ್ಬ ಪೊಲೀಸ್ ಅಧಿಕಾರಿಯೂ ಕೂಡ ಇರ್ಬೋದು. ಸದ್ಯದ ಮಟ್ಟಿಗೆ ಆ ನಿವೃತ್ತ ಪೊಲೀಸ್ ಅಧಿಕಾರಿ ಯಾರು, ಆತನನ್ನು ಕಸ್ಟಡಿಗೆ ತೆಗೆದುಕೊಳ್ತಾರಾ, ಆತನನ್ನು ಕಸ್ಟಡಿಗೆ ತೆಗೆದುಕೊಂಡ್ರೆ ಈ ಭೀಮನ ಜೊತೆಗೆ ತಳುಕು ಹಾಕ್ತಕ್ಕಂಥ ಪಾಯಿಂಟ್ಸ್ಗಳು ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಮಾಡಬೇಕಾಗತ್ತೆ. ಅಲ್ಲೂ ಕೂಡ ಕೆಲವೊಂದಿಷ್ಟು ಸತ್ಯಾಂಶಗಳನ್ನು ಹೊರ ತೆಗಿಬೇಕಾಗತ್ತೆ. ಈ ನಿಟ್ಟಿನಲ್ಲೂ ಕೂಡ ಈಗ ಯೋಚನೆ ಮಾಡ್ತಾ ಇರೋದು. ಒಟ್ಟಾರೆಯಾಗಿ ಇವತ್ತು ಪುತ್ತೂರಿನ AC ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಇನ್ನೊಂದು ಕಡೆ ಸೈನ್ಸ್ ಆಫ್ ಕ್ರೈಮ್ ಆಪರೇಷನ್ ಸೊಕೋ ಟೀಮ್ ಅಂತ ಹೇಳಿ ಕರಿತೀವಲ್ಲ, ಅದು ಕೂಡ ಇತ್ತು, ವೈದ್ಯರ ತಂಡ ಇತ್ತು, ಇನ್ನು ಹೂಳೆತ್ತೂರು ಮಾಮೂಲಿ ಅವರು ಒಂದು 12 ಜನ ಇದ್ದರು, ಅವರ ಟೀಮ್ ಕೂಡ ಇದೆ, ಗರುಡ ಫೋರ್ಸ್ ಕೂಡ ಇದೆ. ಎಲ್ಲರ ಸಮ್ಮುಖದಲ್ಲಿ SIT ಟೀಮ್ ಜೊತೆಗೆ ಅನುಚೇತ ಆಗಿರ್ಬೋದು, ಜಿತೇಂದ್ರ ಕುಮಾರ್ ದಯಾಮ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಇನ್ಸ್ಟ್ರಕ್ಷನ್ ಮೇರೆಗೆ, ಪ್ರಣವ್ ಮೊಹಂತಿ ಅವರ ಇನ್ಸ್ಟ್ರಕ್ಷನ್ ಮೇರೆಗೆ ಈಗಾಗಲೇ ಪಾಯಿಂಟ್ ನಂಬರ್ 1ಇಂದ ಪಾಯಿಂಟ್ ನಂಬರ್ 2ಗೆ ಹೋಗಿರೋದು. ಪಾಯಿಂಟ್ ನಂಬರ್ 8ವರೆಗೂ ಕೂಡ ಎಲ್ಲವೂ ಕೂಡ ನೇತ್ರಾವತಿ ನದಿ ತೀರದ ಆಸ್ಪಾಸ್ನಲ್ಲೇ ಬರ್ತಾವಂತೆ. ಹಾಗಾಗಿ ನಿನ್ನೆಯ ರೀತಿ ಇವತ್ತು ತಡ ಆಗಬಾರ್ದು ಅನ್ನೋ ಹೆಚ್ಚಿನ ಚರ್ಚೆಗಳು ಕೂಡ ನಡೀತಾ ಇವೆ. ಮ್ಯಾನ್ ಪವರ್ ಬಳಸಿಯೇ ಇಲ್ಲೂ ಕೂಡ ಉತ್ಖನನ ಮಾಡ್ತೀವಿ ಅಂತ ಹೇಳಿ SIT ಅಧಿಕಾರಿಗಳು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಪಾಯಿಂಟ್ ನಂಬರ್ 9ರಿಂದ ಪಾಯಿಂಟ್ ನಂಬರ್ 13ವರೆಗೂ ಕೂಡ ಉಳಿದಂತಹ ಮೃತದೇಹಗಳು ಎಲ್ಲವೂ ಕೂಡ ರಸ್ತೆ ಪಕ್ಕದಲ್ಲೇ ಬರುತ್ತೆ. ಅಲ್ಲಿ ಏನಾದರೂ ಮಾಸ್ ಬರೆಯಲಾಗಿರೋದ್ರ ಬಗ್ಗೆಯೂ ದೂರುದಾರ SITಯ ಜೊತೆ ಸ್ಫೋಟಕ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾನೆ. ಹಾಗಾಗಿ SIT ಈ ನಿಟ್ಟಿನಲ್ಲಿ ಆರಂಭದಲ್ಲೇ ಪಾಯಿಂಟ್ ನಂಬರ್ 9ಇಂದ ಪಾಯಿಂಟ್ ನಂಬರ್ 13ವರೆಗೂ ಕೂಡ ಅಲ್ಲಿ ಹೂಳೆತ್ತಬೋದಿತ್ತು, ಆದರೆ ಸೀರಿಯಲ್ ಪ್ರಕಾರ ಬರುವಂಥ ಯೋಚನೆಯೂ ಕೂಡ ಮಾಡಿರ್ಬೋದು. ಹಾಗಾಗಿ ಈಗ ಏಕಕಾಲದಲ್ಲಿ 3 ಜಾಗದಲ್ಲಿ ಉತ್ಖನನವನ್ನು ಶುರು ಮಾಡಿದ್ದಾರೆ. ಬೇರೆ ಬೇರೆ ತಾಲೂಕಿನ ತಹಶೀಲ್ದಾರ್ ಸಮ್ಮುಖದಲ್ಲೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಏಕಕಾಲಕ್ಕೆ ನಡಿಬೇಕಾದ್ರೆ ಒಂದು ಪಾಯಿಂಟನ್ನು ಮಾತ್ರ ಡಿಗ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ತಹಶೀಲ್ದಾರ್ ಇರಲೇಬೇಕು, AC ಸಮ್ಮುಖದಲ್ಲೇ ನಡಿಬೇಕು. ಆದರೆ ಈಗ 3 ಜಾಗದಲ್ಲಿ ಒಂದೇ ಬಾರಿ ನಡೀತಾ ಇರೋದ್ರಿಂದ, ಡಿಗ್ ಮಾಡ್ತಾ ಇರೋದ್ರಿಂದ ತಹಶೀಲ್ದಾರ್ ಸಮ್ಮುಖದಲ್ಲಿ ನಡಿಬೇಕಾಗತ್ತೆ. ಹಾಗಾಗಿ ಬೇರೆ ಬೇರೆ ತಾಲೂಕಿನ ತಹಶೀಲ್ದಾರನ್ನು ಕೂಡ ಕರೆಸ್ಕೊಂಡಿದ್ದಾರೆ. 3 ಜನ ತಹಶೀಲ್ದಾರರು, ಸರ್ಕಾರಿ ಪಂಚರು ಹಾಗೂ ಕಾರ್ಮಿಕರ ನಿಯೋಜನೆ ಮಾಡಿ ಒಂದು 3 ಟೀಮ್ ಮಾಡಿಕೊಂಡಿದ್ದಾರೆ. ಏಕಕಾಲದಲ್ಲಿ ಆ ಅನಾಮಿಕ ತೋರಿಸಂಥ 3 ಜಾಗಗಳನ್ನು ಅಗಿಯಲಿಕ್ಕೆ SIT ಟೀಮ್ ಕೂಡ ಈಗ ನಿರ್ಧಾರ ಮಾಡಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರೋದು. SIT ತಂಡದ ಅಧಿಕಾರಿಗಳಾದಂಥ
IPS ಅಧಿಕಾರಿ ಅನುಚೇತ್ ಅವರು ಕೂಡ ತುಂಬ ಸ್ಟ್ರಿಕ್ಟಾಗಿ ಸ್ಥಳದಲ್ಲೇ ಇದ್ಕೊಂಡು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. IPS ಆಗಿರ್ತಕ್ಕಂಥ ಜಿತೇಂದ್ರ ಕುಮಾರ್ ದಯಾಮ ಕೂಡ ಇದ್ದಾರೆ. ಇನ್ನು SP ಸೈಮನ್ ಮತ್ತು ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಎಲ್ಲ ಥರದ ಮಣ್ಣನ್ನು ಹೂಳೆತ್ತುವ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ಬೆಳ್ತಂಗಡಿಯ ತಹಶೀಲ್ದಾರ್ ಪೃಥ್ವಿ ಸಾನಿಕಮ್ ಕೂಡ ಇದ್ದಾರೆ. ಮಂಗಳೂರಿನ KMC ವೈದ್ಯರ ಟೀಮ್ ಯಾವಾಗ ಮೂಳೆಗಳು ಸಿಗ್ತಾವೋ ಅನ್ನೋ ಕುತೂಹಲದಲ್ಲಿ ಕಾಯ್ತಾ ಇದೆ. FSL ಟೀಮ್, ಸೋಕೋ ಅಂದರೆ ಸೈನ್ಸ್ ಆಫ್ ಕ್ರೈಮ್ ಆಪರೇಷನ್ ಟೀಮ್, ISD ಹಾಗೂ ಇತರ ಅಧಿಕಾರಿಗಳ ತಂಡ ಕೂಡ ಭಾಳಷ್ಟು ಕಟ್ಟುನಿಟ್ಟಿನ ಕಾರ್ಯವನ್ನು ನಿರ್ವಹಿಸ್ತಾ ಇರೋದು. ಎಲ್ಲಕ್ಕೂ ಕೂಡ ಕುತೂಹಲ ಇದೆ. ಆದರೆ ಇವತ್ತು ಯಾಕೆ ಹಿಟಾಚಿ ಬಳಸ್ತಾ ಇಲ್ಲ, JCBಯನ್ನು ಬಳಸ್ತಾ ಇಲ್ಲ ಅನ್ನೋ ಮಾಹಿತಿ ನಿಮಗೆಲ್ರಿಗೂ ಕೂಡ ಸಹಜವಾಗಿ ಕುತೂಹಲವನ್ನು ಕೇಳಿಸ್ತಾ ಇದೆ. ಬೇಗ ಆಗ್ತಿತ್ತಲ್ವಾ ಅಂತ. ಆದರೆ ಈ ಭಾಗ ಅಂದರೆ ಈ ನೇತ್ರಾವತಿಯ ಪಕ್ಕ ಈಗ ತೆಗಿತಾ ಇರತಕ್ಕಂಥ ಭಾಗಗಳು ಅರಣ್ಯ ಇಲಾಖೆಗೆ ಸೇರಿದ ಜಾಗ ಆಗಿರೋದ್ರಿಂದ ಕಂದಾಯ ಇಲಾಖೆಗೆ ಬರೋದಿಲ್ಲ. ಅಲ್ಲಿ ಅರಣ್ಯ ಇಲಾಖೆಯ ಅನುಮತಿ ಬೇಕಾಗುತ್ತೆ. ಹಾಗಾಗಿ ಅರಣ್ಯ ಇಲಾಖೆ ಪರ್ಮಿಷನ್ ಕೊಡದೇ ಇರೋದ್ರಿಂದ ಅರಣ್ಯ ಕಾನೂನುಗಳು ಹಿಟಾಚಿ ಬಳಕೆಗೆ ವಿರುದ್ಧವಾಗಿರೋದ್ರಿಂದ ಆ ಕಾನೂನುಗಳಿಗೆ ವಿರೋಧ ಮಾಡೋದ್ರಿಂದ ಈ ಕಾರಣಗಳಿಂದಾಗಿ ಇವತ್ತು ಮ್ಯಾನ್ ಪವರ್ನ ಬಳಸ್ತಾ ಇದ್ದಾರೆ. ಕಾರ್ಮಿಕರನ್ನು ಉಪಯೋಗಿಸಿಯೇ ಅಗಿಯುವ ಕಾರ್ಯ ನಡೆಯುತ್ತೆ. ಇನ್ನು ಅಲ್ಲಿ ಮಧ್ಯಾಹ್ನದ ನಂತರ ಅಂದರೆ ಇದಕ್ಕೆ ಪರಿಸರಣ ಮಳೆ ಅಂತ ಕರಿತೀವಿ ನಾವು. ಮಧ್ಯಾಹ್ನದ ನಂತರ ಇಳೀ ಸಂಜೆಯಲ್ಲಿ ಭಾಳಷ್ಟು ಹೆಚ್ಚಿನ ಮಳೆ ಶುರುವಾಗಿಬಿಡುತ್ತೆ. ಇವತ್ತು ಕೂಡ ಅದಕ್ಕೆ ತೊಡಕು ಮಾಡಿಕೊಡುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇನ್ನು ನಾನು ಹಳೆಯ ವೀಡಿಯೋಗಳಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಸಂಗತಿಯನ್ನು ಕೂಡ ಹಂಚ್ಕೊಂಡಿದ್ದೀನಿ. ಶಾಲೋ ಗ್ರೇವ್ ಅಥವಾ ಡೀಪ್ ಗ್ರೇವ್ ಇವೆರಡೂ ಕೂಡ ಮಣ್ಣಿನ ಕೆಳಭಾಗದಲ್ಲಿ ಏನಾದರೂ ಫ್ಯಾಕ್ಟ್ರಿ ಮಹಿಳೆಯರು ಏನಾದರೂ ಆತ ಭೀಮ ಹೂತಿಟ್ಟಿದ್ರೆ ಆ ಮೃತದೇಹಗಳು 3 ರಿಂದ 4 ಅಡಿ ಕೆಳಗಿದ್ರೆ ಅವೇನೂ ಕೂಡ ಆಗಿರೋದಿಲ್ಲ. ಕೊಬ್ಬಿನ ಅಂಶ ಇರತಕ್ಕಂಥ ಮಹಿಳೆಯರು ಮೇಣದ ಆಕಾರದಲ್ಲಿ ಆ ದೇಹ ಪರಿವರ್ತನೆ ಆಗಿಬಿಡುತ್ತೆ. ಹ್ಯೂಮಿಡಿಟಿ ಇರತಕ್ಕಂಥ ಜಾಗ, ಧರ್ಮಸ್ಥಳದ ಭೂಪ್ರದೇಶ ಅದೆಲ್ಲವೂ ಕೂಡ ಡಿಕೆ ಆಗೋದಿಲ್ಲ, ಕೊಳೆಯೋದಿಲ್ಲ. ಯಾಕೆಂದರೆ ಅಡಿಪೋಸ್ ಪ್ರಕ್ರಿಯೆಯಿಂದ ಮೇಣದ ಆಕಾರದಲ್ಲಿ ದೇಹ ಪರಿವರ್ತನೆ ಆಗಿಬಿಡುತ್ತೆ. ನಾವು ಧರ್ಮಸ್ಥಳದ ಎನ್ವಿರಾನ್ಮೆಂಟ್ನಲ್ಲೂ ಕೂಡ ಆ ಥರದ್ದು ಏನೂ ಆಗೋದಿಲ್ಲ. ಅದು ಅಂದರೆ ಶಾಲೋ ಗ್ರೇವ್ನಲ್ಲಿ. ಇನ್ನು ಡೀಪ್ ಗ್ರೇವ್ನಲ್ಲಿದ್ದರೆ ಎಲ್ಲವೂ ಕೂಡ ಕೊಳ್ತು ಹೋಗಿಬಿಟ್ಟಿರುತ್ತೆ. ಯಾಕೆಂದರೆ 15 ರಿಂದ 20 ವರ್ಷದ ಹಳೆಯ ಮೃತದೇಹ ಅಂದರೆ ಖಂಡಿತವಾಗಿಯೂ ಕೇವಲ ಮೂಳೆಗಳು ಸಿಗುತ್ತೆ. ನಮಗೆ ಅಟ್ಲೀಸ್ಟ್ ಆತ ಹುಡುಕಿದರೆ ಆ ದೇಹಗಳೇ ಸಿಗಲಿ ಅನ್ನೋ ಒಂದು ರೀತಿಯಾಗಿ ನಾವು ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಈ ಕೇಸ್ ತುಂಬ ಸೆನ್ಸೇಷನ್ ಉಂಟು ಮಾಡಿದೆ. ದೇಶ ವಿದೇಶಗಳಲ್ಲಿ ಈ ಕೇಸ್ನ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ನ ಮೇಂಟೈನ್ ಮಾಡಬೇಕು ಅನ್ನೋ ರೀತಿಯಾಗಿ ವಿಧಿವಿಜ್ಞಾನ ತಜ್ಞರು, ಭಾಳಷ್ಟು ಸೀನಿಯರ್ ಆಫೀಸರ್ಗಳು ಮಾತನಾಡ್ತಾ ಇರೋದು. ಯಾಕೆಂದರೆ ಅಲ್ಲೊಂದು ಟೆಂಟ್ ಹೌಸ್ ಇಲ್ಲ, ಒಂದು ಟೆಂಟ್ ಹೌಸ್ ಮಾಡಬೇಕು, ಮಳೆಗೆ ರಕ್ಷಣೆ ಸಿಗೋ ರೀತಿ ಅಲ್ಲೆಲ್ಲರೂ ಕೂಡ ಇರಬೇಕು. ಒಂದು ಪೆನ್ ಆಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ಮೆಡಿಕಲ್ ಎಕ್ವಿಪ್ಮೆಂಟ್ ಆಗಿರ್ಬೋದು, ಎಲ್ಲವೂ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ರೀತಿ ಇರಬೇಕು. ಪ್ರೊಟೆಕ್ಟಿವ್ ಗೇರ್ನಲ್ಲಿ ಅಲ್ಲೆಲ್ಲ ಕೆಲಸ ಮಾಡಬೇಕು. ಎಲ್ಲರೂ ಕೂಡ ಜನರು ಕೂಡ ಅಲ್ಲಿ ಓಡಾಡಲಿಕ್ಕೆ ಒಂದು ಅವಕಾಶ ರೀತಿಯಾಗಿದೆ. ನಾರ್ಮಲ್ ಮಾಸ್ಕ್ನಲ್ಲೇ ಎಲ್ಲರೂ ಕೂಡ ಓಡಾಡ್ತಾ ಇದ್ದಾರೆ. ಒಂದು ನಾವೆಲ್ಲರೂ ಕೂಡ ಯಾವ ರೀತಿಯಾದಂಥ ಈ ಕೇಸ್ ತುಂಬ ಹೈಪ್ ತೆಗೆದುಕೊಂಡಿದೆ ಅಂದರೆ, ಒಂದು ಸಿವಿಲೈಸ್ಡ್ ಸೊಸೈಟಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಅಲ್ಲೆಲ್ಲೋ ಸತ್ತ ವ್ಯಕ್ತಿಗೆ, ಆ ಮೃತ ವ್ಯಕ್ತಿಗೆ ಆ ಹೂಳೆತ್ತಿದಾಗ ಅವುಗಳನ್ನೆಲ್ಲವನ್ನೂ ಕೂಡ ತುಂಬ ಸುರಕ್ಷತೆಯಿಂದ ಅವ್ರ ಕುಟುಂಬದವ್ರಿಗೆ ಒದಗಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ರೆಸ್ಪೆಕ್ಟ್ ಕೊಡೋ ರೀತಿಯಲ್ಲಿ ಈ ರೀತಿಯಾದಂಥ ಕಾರ್ಯಾಚರಣೆ ನಡಿಬೇಕು. ಎಲ್ಲರೂ ಓಡಾಡೋ ರೀತಿಯಲ್ಲಿ ಇರಬಾರ್ದು. ಅದಕ್ಕೆ ತುಂಬ ಸ್ಟ್ರಿಕ್ಟ್ ಸೆಕ್ಯೂರಿಟಿ ಇರಬೇಕಾಗತ್ತೆ. ಇದೆಲ್ಲವೂ ಕೂಡ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಮೇಂಟೈನ್ ಮಾಡಿದಾಗ ಮಾತ್ರ ಸಾಧ್ಯ ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ನೋಡೋಣ, ಪ್ರತಿ ಕ್ಷಣಕ್ಕೂ ಕೂಡ ನಾವು ಅದೇ ಕುತೂಹಲದೊಂದಿಗೆ ಕಾಯ್ತಾ ಇದ್ದೀವಿ ಇವತ್ತು ಏನಾಗಬಹುದು ಅಂತ. ಒಂದು ಫೈನಲಿ ಇವತ್ತು ಏನಾದರೂ ಒಂದು ಮೃತದೇಹ ಸಿಕ್ಕರೆ ಈ ಕೇಸ್ ಬೇರೆ ಥರದ ತಿರುವನ್ನೇ ಪಡೆದುಕೊಳ್ಳುತ್ತೆ ಅನ್ನೋದನ್ನು ನಾನು ಆರಂಭದಿಂದಲೂ ಇಲ್ಲಿಯವರೆಗೂ ಕೂಡ ಹೇಳ್ತಾ ಇದ್ದೀನಿ. ಎಲ್ಲರ ಮುಖವಾಡವೂ ಕೂಡ ಬಯಲಾಗಬೇಕು ಅನ್ನೋದೇ ನನ್ನ ಆಶಯ ಕೂಡ. ಅದೇ ಆಶಯದೊಂದಿಗೆ ನೀವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀರಿ. ಯಾರ ಅಪರಾಧಿಗಳು ಕೂಡ ವೈಯಕ್ತಿಕ ಆಸಕ್ತಿಯ ಮೇರೆಗೆ, ವೈಯಕ್ತಿಕ ಅಭಿಲಾಷೆಯ ಮೇರೆಗೆ, ಜೊತೆಗೆ ವೈಯಕ್ತಿಕ ಭಕ್ತಿಯ ನಂಬಿಕೆಗಳ ಮೇರೆಗೆ ಅಪರಾಧಿಗಳು ಸೇವ್ ಆಗೋ ಕೆಲಸ ಆಗಬಾರ್ದು. ಎಲ್ಲರಿಗೂ ದಂಡನೆ ಕಟ್ಟಿಟ್ಟ ಬುತ್ತಿ. ಅದಕ್ಕೆ 100 ಜನರ ಮೃತದೇಹ ಉಳಬೇಕು ಅಂತ ಇಲ್ಲ, ಒಂದೇ ಒಂದು. ಇವತ್ತಿನ ಭೀಮನು ಕೂಡ ಅದೇ ಆತಂಕದಲ್ಲೂ ಕೂಡ ಇದ್ದಾನೆ. ಆತನಿಗೂ ಶಿಕ್ಷೆ ಕಟ್ಟಿಟ್ಟ ಬುತ್ತಿಯೇ. ಆದರೂ ಕೂಡ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅನ್ನೋ ನಂಬಿಕೆ ಮೇಲೆ ಬಂದು ತೋರಿಸ್ತಾ ಇದ್ದಾನಲ್ವಾ, ಅದು ಸತ್ಯನ ಸುಳ್ಳ ಅನ್ನೋದು ಇವತ್ತು ಗೊತ್ತಾಗಬೇಕು. ನೋಡೋಣ, ಕಾದು ನೋಡೋಣ ಇವತ್ತೆಲ್ಲವೂ ಕೂಡ ಕ್ಲಿಯರ್ ಆಗುತ್ತಾ ಅಥವಾ ಮತ್ತೆ ಇದೇ ಪ್ರಶ್ನಾರ್ಥಕ ಚಿಹ್ನೆಯಲ್ಲೇ ಉಳಿಯುತ್ತಾ ಅಂತ. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.